ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಸ್ಪಿಂಡಲ್ ಬಗ್ಸ್ ಅಂದರೆ ಸುಳಿ ತಿಗಣೆಯ ಹಾವಳಿ ಹೆಚ್ಚಾಗಿದೆ. ಈ ಸುಳಿ ತಿಗಣೆಯು ಇಲ್ಲಿ ಕಾಣುತ್ತದಲ್ಲ, ಈ ರೀತಿ ಇರುತ್ತೆ. ಇದು ಎಲೆಗಳ ಮಧ್ಯದಲ್ಲಿ ಇದ್ದುಕೊಂಡು ಮತ್ತು ಹೊಸದಾಗಿ ಚಿಗುರುತ್ತಲ್ಲ, ಆ ಎಲೆಗಳ ರಸವನ್ನು ಹೀರಿ ಮುಂದೆ ಆ ಎಲೆ ಬೆಳೆದ ನಂತರ ಅದು ಕಪ್ಪುಗೆ ಮತ್ತು ಒಣಗಿರೋ ರೀತಿ ಬ್ಲಾಕ್ ಸ್ಪಾಟ್ಸ್ಗಳೆಲ್ಲ ಅದ್ರ ಮೇಲೆ ಕಾಣಿಸುತ್ತೆ. ಸಿವಿಯರ್ ಕಂಡೀಷನಲ್ಲಿ ಈ ಎಲೆ ಒಣಗೋದಲ್ಲದೆ ಗಿಡನೂ ಒಣಗೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ರೈತರು ಬೇಗ ಎತ್ತೆಚ್ಕೊಂಡು ಇದು ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆನೇ ಕಂಟ್ರೋಲ್ ಮಾಡಿದ್ದು ಒಳ್ಳೆಯದು. ಇನ್ ಕೇಸ್ ಇದು ಬೇರೆ ಗಿಡಗಳಿಗೆಲ್ಲ ಸ್ಪ್ರೆಡ್ ಆಯ್ತು ಅಂದರೆ ಮುಂದೆ ಅಲ್ಲಿ ಎಲೆಗಳೆಲ್ಲ ಒಣಗಿ ಮತ್ತು ಗಿಡ ಡೆವಲಪ್ಮೆಂಟ್ ಆಗಬೇಕಂದ್ರೆ ತುಂಬ ದಿನಗಳು ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದು ರಾಸಾಯನಿಕವಾಗಿ ಆದರೂ ಕಂಟ್ರೋಲ್ ಮಾಡ್ಬೋದು, ಸಾವಯವವಾಗಿ ಆದರೂ ಕಂಟ್ರೋಲ್ ಮಾಡ್ಬೋದು. ಸಾವಯವವಾಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಇಲ್ಲಿ ಬೇವಿನ ಎಣ್ಣೆ ಉಪಯೋಗಿಸ್ತಾರೆ. ರಾಸಾಯನಿಕವಾಗಿ ಕಂಟ್ರೋಲ್ ಮಾಡಬೇಕಂದ್ರೆ ಅಲ್ಲೇ ಹತ್ತಿರ ಇರೋ ಕೃಷಿ ತಜ್ಞರನ್ನು ಸಂಪರ್ಕಿಸಿದರೆ ಅವರೇ ನಿಮಗೆ ಪರಿಹಾರ ನೀಡ್ತಾರೆ.